ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನೆಂಟರು ಬಂದಿರೋ ಕಾರಣ ಒಂದೊಳ್ಳೆ ಚಿತ್ರಾನ್ನ ರೆಸಿಪಿ ತಯಾರು ಮಾಡ್ತಾಯಿದ್ದೀನಿ. ಅದು ಮಾವಿನಕಾಯಿ ಚಿತ್ರಾನ್ನ. ಏಕೆಂದರೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ನೀವು ಕೂಡ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾನಿವಾಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆ ಕಾಯಬೇಕು. ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕೋದು. ಒಂದು ಅರ್ಧ ಚಮಚ ಸಾಸಿವೆ ಹಾಕಿ ಅದು ಚಟಪಟ ಅನ್ನಬೇಕು. ಚಟಪಟ ಅಂದಮೇಲೆ 2 ಚಮಚ ಕಡಲೆಬೀಜ, 2 ಚಮಚ ಕಡಲೆಬೇಳೆ ಹಾಕಿ ಚೆನ್ನಾಗಿ ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಹುರಿಯೋದು. ಹುರಿದಾದ್ಮೇಲೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೋದು. ಅದು ಕೂಡ ಒಂದು ಸ್ವಲ್ಪ ಚಟಪಟ ಅಂದಮೇಲೆ ನಾನಿಲ್ಲಿ 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸಾಕು, ನಾವು ಖಾರ ತಿನ್ನೋದಿಲ್ಲ, ಹಾಗಾಗಿ ನಿಮಗೆ ಖಾರ ಬೇಕಂದರೆ 1 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕಿ. ಅದಾದಮೇಲೆ ನಾನು 1 ಮಾವಿನಕಾಯಿನ ತುರಿದು ಹಾಕ್ತಾಯಿದ್ದೀನಿ. ತುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಚಿತ್ರಾನ್ನ. ಆ ತುರಿದಿರೋ ಮಾವಿನಕಾಯಿಗೆ ಒಂದು ಅರ್ಧ ಚಮಚ ಅರಿಶಿನ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹದವಾಗಿ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡೋದು. ಅದು 1-2 ನಿಮಿಷ ಫ್ರೈ ಆದರೆ ಸಾಕು. ಸ್ವಲ್ಪ ಮೆಲ್ಟ್ ಆಗಬೇಕದು. ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಫ್ರೈ ಮಾಡಿ. ಕೊನೆಗೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕಿ. ನಾನಿಲ್ಲಿ ಕೊಬ್ಬರಿ ತುರಿ ಹಾಕಿದ್ದೀನಿ. ನೀವು ತೆಂಗಿನಕಾಯಿ ತುರಿ ಇದ್ದರೂ ನಡೆಯುತ್ತೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಈಗ ಅನ್ನ ಹಾಕೋದು. ನಾನಿಲ್ಲಿ ಒಂದು 350 ಗ್ರಾಮಷ್ಟು ಅನ್ನ ಹಾಕ್ತಾಯಿದ್ದೀನಿ. ಏಕೆಂತಂದರೆ ಅಷ್ಟು ಸಾಕು, ನಾನು ಮಾಡಿರೋ ಕ್ವಾಂಟಿಟಿಗೆ ಅಷ್ಟು ಅನ್ನ ಸಾಕಾಗುತ್ತೆ ಅಷ್ಟೇ. ಹಾಕಿ ಚೆನ್ನಾಗಿ ಕಲಿಸೋದು. ಅದು ಮಿಕ್ಸ್ ಆಗಬೇಕು, ಚೆನ್ನಾಗಿ ಎಲ್ಲ ಹೊಂದ್ಕೊಬೇಕು ಅನ್ನಕ್ಕೆ. ನೀವು ಸ್ಟವ್ ಆಫ್ ಮಾಡ್ಕೊಂಡು ಬೇಕಾದರೂ ಕಲಿಸ್ಬೋದು, ಇಲ್ಲ ಕಮ್ಮಿ ಉರಿ ಕೊಟ್ಟು ಕಲಿಸ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಹೀಗೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಮಿಕ್ಸ್ ಆದಮೇಲೆ 1 ನಿಮಿಷ ಕಾಲ ಕಮ್ಮಿ ಉರಿ ಕೊಟ್ಟು ಬೇಯಿಸಿದರೆ ಸಾಕು. ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಯುತ್ತೆ. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನಮ್ಮನೆ ಗೆಸ್ಟು ಇನ್ನೊಮ್ಮೆ ಕೂಡ ಮಾಡು ಅಂತ ಹೇಳಿದ್ರು. ನಾನು ಇನ್ನೊಮ್ಮೆ ಕೂಡ ಮಾಡಿದೆ ಇದೇ ರೀತಿ. ತಿರ್ಗಾ ಇನ್ನೊಂದು ಮಾವಿನಕಾಯಿ ತುರಿದು ಇದೇ ರೀತಿ ಮಾಡಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ. ಹೊಸ ಹೊಸ ರೆಸಿಪಿಗಳು ಹೀಗೆ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.